ಆನೀಗ ನಿಂಗಳ ಮನೆಗೆ ಹೊಂಟಿದ್ದೆ. ಎಂತಕ್ಕೆ? ನಿಮ್ಮ ಮಾವ ಯಾರನ್ನೂ ಕರ್ಕೊಂಬಂದ್ಬೇಡ, ಎಂತೋ ಸೋಜಿಗ ನಡೀತಿದ್ದೋ, ಆನು ನೋಡ್ಬರೋಣ ಅಂತ ಹೊಂಟಿದ್ದಿ. ನಿಂಗೂ ಮಳ್ಳಿಡಿತಾನೆ? ಮಳ್ಳೋ ಮಂಕೋ ನೋಡ್ಕೊಬಂದು ಹೇಳ್ತಿ. ಸರಿ, ಇಲ್ಲೇ ಕೂತಿರ್ತಿ. ಹಾಗಾದ್ರೆ ನಾ ಬೇಗ ಬಂದ್ಬಿಡ್ತಿ. ಅಯ್ಯೋ 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 ಅಯ್ಯೋ, ಇಡೀ ಊರೇ ನೆರೆದ ಕಣೆ ನಿಮ್ಮ ಮನೇಲಿ. ಎಲ್ಲರೂ ಪರೀಕ್ಷೆ ಮಾಡೋರೆ. ಹೆಚ್ಚಿನವಕ್ಕೆ ಅವ ರಾಮಣ್ಣನ ಅಪವತಾರ ಅನ್ಸಿದ್ದು. ಮುಂದಿನ ವಾರ ಗಣನು ಕೇಳ್ತೋಡ. ಗಣನು ಕೇಳ್ತೋ? ಬಿಡಿ ಅತ್ತೆ, ಮಾಡ್ತಿ. ಗಣ ಪ್ರಸಾದ ಕೊಟ್ರೆ ಮುಗುತ್ತಲ್ಲ, ದೇವ್ರೆ ಒಪ್ಕೊಂಡ ಅಂತ ಎಲ್ಲ ನಿರಾಳ ಆಗು. ಆಮೇಲೆ ಈ ಒಟ್ಕೊಟ್ಟೋರ್ ಬಾಯಿ ಮುಚ್ಕೇಳ್ಗು. ನಿನ್ನ ಅತ್ತೆನೂ ಹೋಗ್ತಿದ್ದ ಎಮ್ಮನೆಗೆ ಆ ಜಾದು ನೋಡಕ್ಕೆ? ಯಾಕೋ ಈ ಊರಲ್ಲಿ ಎಲ್ರಿಗೂ ಮಂಡೆ ಕೆಡ್ಚ ಅಂತ. ವೆಂಕು, ಆನು ಕಣ್ಣಲ್ಲೇ ಅವ ರಾಮಣ್ಣ ಇದ್ರೂ ಇದ್ದಿಕ್ಕೋ. ನೀನು ಯಾಕೊಂದಪ್ಪ ಪರೀಕ್ಷೆ ಮಾಡ್ಲಾಗ? ನಿಂಗಳಿಗೆಲ್ಲ ಅದೊಂದು ಕುತೂಹಲ, ಅಷ್ಟಕ್ಕೆ ಮುಗ್ದೋತು. ಆದರೆ ಹೆಂಗೆ? ಅದೊಂದು ಸಂಬಂಧನೂ ಹೌದಲ್ದ? ನೋಡ್ಕೊಂಡು ಬಂದರೆ ಆಮೇಲೆ ಅದು ಸಂಕೋಲೆ ಆಗಿ ಸುತ್ತಗೆತ್ತು. ಅದಕ್ಕೆ ನೋಡೋದಿಲ್ಲ. ನೀವೊಂಥರ ಕುಸ ಕುಳಿ ಮಾಡ್ತಿ ಕಣೆ. ಅಪ್ಪ ಒಪ್ಕೆಯಿಂದ, ಅಮ್ಮನೂ ಒಪ್ಕೆಂದು, ಇನ್ನು ಗ್ರಾಮ ದೇವತೆನೂ ಒಪ್ಕೊಂಡ್ರೆ ಎಂತಾಗ್ತಿ ಯೋಚನೆ ಮಾಡು. ಅಲ್ಲಿ ಮುಟ್ಟಡ ಇಲ್ಲಿ ಬರಡ ಅಂತ ಆ ದರ್ಬೇಸಿಗಳು ಹೇಳೋ ಮಾತಂತೂ ತಪ್ತು ಅಲ್ದ? ಅಯ್ಯ, ನಿನ್ ಸಿಟ್ಟನ್ನ ಒಳ್ ಮೇಲೆ ತೋರ್ಸೋದ್ ಬ್ಯಾಡ್ದೆ, ಅದ್ ಮುರಿತು ಮೆತ್ತು ಗೊತ್ತು.